ಪೊಲೀಸರ ವಾರ್ನಿಂಗ್ ಮೀರಿ ವಿಜಯೋತ್ಸವ. ಡಿಸಿಪಿ ಬರೆದ ಪತ್ರ ನಿರ್ಲಕ್ಷಿಸಿದ್ರ ಸತ್ಯವತಿ. ದುರಂತಕ್ಕೆ ಮೂಲ ಕಾರಣರಾದ್ರ ಸತ್ಯವತಿ. ಕಾರ್ಯದರ್ಶಿ ಸತ್ಯವತಿ ಮೇಲೆ ಕ್ರಮ ಇಲ್ವಾ? ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆರ್ಸಿಬಿ ವಿಜಯೋತ್ಸವ ಆಚರಣೆಗೆ ಭದ್ರತಾ ಸಿಬ್ಬಂದಿ ಕೊರತೆ ಇದೆ. ಹೀಗಾಗಿ ಸಿಬ್ಬಂದಿ ನಿಯೋಜನೆಗಾಗಿ ಕಾಲಾವಕಾಶ ಕೊಡಿ ಎಂದು ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸವನಗೌಡ ಅವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಾರ್ಯದರ್ಶಿ ಸತ್ಯವತಿಗೆ ಸುದೀರ್ಘ ಪತ್ರ ಬರೆದು ಎಚ್ಚರಿಸಿದ್ರು. ಆರ್ಸಿಬಿಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ. ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಬಂದ್ರೆ ಭದ್ರತೆ ನೀಡೋದು ಕಷ್ಟವಾಗಬಹುದು ಎಂದು ವಾಸ್ತವಾಂಶಗಳನ್ನ ವಿವರಿಸಿ ಮನವರಿಕೆ ಮಾಡಿಕೊಡಲಾಗಿದೆ. ಪೊಲೀಸರು ಅಪಾಯದ ಎಚ್ಚರಿಕೆ ಕೊಟ್ಟಿದ್ರೂ ಸಹ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಎಚ್ಚೆತ್ತುಕೊಳ್ಳಲಿಲ್ಲ. ಭದ್ರತಾ ಕೊರತೆ ಉಂಟಾಗಬಹುದು ಎಂದು ನೆಗ್ಲಿಜೆನ್ಸಿ ತೋರಿ ದೊಡ್ಡ ದುರಂತಕ್ಕೆ ಎಡೆಮಾಡಿಕೊಟ್ಟಿಯೇ ಬಿಟ್ರು. ಜೂನ್ 4ರಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ವಿಜಯೋತ್ಸವಕ್ಕೆ ಬರುವ ಅಭಿಮಾನಿಗಳನ್ನ ಕ್ರೀಡಾಂಗಣದ ಕಡೆಗೆ ಡೈವರ್ಟ್ ಮಾಡಿಬಿಟ್ರು. ವಿಧಾನಸೌಧಕ್ಕೆ ಯಾರೂ ಬರಬೇಡಿ, ಇದೊಂದು ಪಾರಂಪರಿಕ ಕಟ್ಟಡ, ಅಲ್ಲದೆ ನಿಷೇಧಿತ ಪ್ರದೇಶ. ಹೀಗಾಗಿ ಎಲ್ಲರೂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಎಂದಿದ್ದೆ ಈ ಸತ್ಯವತಿ ಅವರು. ಆರ್ಸಿಬಿಗೆ ಇವತ್ತು ಒಂದು ಇಲ್ಲಿಂದ ಪ್ರಾರಂಭ, ಅವರ ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತು ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ನು ಸಹ ಕೊಟ್ಟಿದ್ದೇವೆ. ಇಲ್ಲ ಕ್ರೌಡ್, ಈಗ ಇಲ್ಲಿ ಕ್ರೌಡ್ ಇಲ್ಲಿ ಬರಬಾರ್ದು, ದಯವಿಟ್ಟು ನನ್ನ ಒಂದು ಮನವಿ. ಇಲ್ಲಿ ಕ್ರೌಡು ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟ್ರಿ ಮಾರ್ಚು ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತು ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತು ಹೈಕೋರ್ಟ್ ಪಕ್ಕದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ವಿಧಾನಸೌಧದಲ್ಲಿ ವಿಜಯೋತ್ಸವ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದರು. ವಿಧಾನಸೌಧದ DCP ಅವರು ಸತ್ಯವತಿಯವರಿಗೆ ಈ ಸಂಬಂಧಪಟ್ಟಂತೆ ಪತ್ರ ಕೂಡ ಬರೆದಿದ್ರು. ಭದ್ರತೆ ಕೊರತೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೊಟ್ಟರು ಕೂಡ DPR ಕಾರ್ಯದರ್ಶಿ ಸತ್ಯವತಿಯವರು ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಗಿದ್ದಾರೆ ಅನ್ನುವಂಥ ಆರೋಪ. ಯಾವ ರೀತಿ ಅಂದರೆ, ವಿಜಯೋತ್ಸವ ನಡೆದಂತಹ 4ನೇ ತಾರೀಕು ಸತ್ಯವತಿಯವರು ಮಾಧ್ಯಮ ಹೇಳಿಕೆ ಕೊಟ್ಟು ಯಾರೂ ಕೂಡ RCB ಅಭಿಮಾನಿಗಳು ವಿಧಾನಸೌಧಕ್ಕೆ ಬರಬೇಡಿ, ಇದು ನಿಷೇಧಿತ ಸ್ಥಳ, ಇಲ್ಲಿ ಯಾರೂ ಕೂಡ ಬರಬೇಡಿ, ಇದೊಂದು ಪಾರಂಪರಿಕ ಕಟ್ಟಡ, ನೀವೆಲ್ಲರೂ ಕೂಡ ಸ್ಟೇಡಿಯಂಗೆ ಹೋಗಿ ಅನ್ನುವಂತಹ ಡೈವರ್ಷನ್ ಮಾಡಿದ್ರು. ಈ ಡೈವರ್ಟ್ ಮಾಡಿದಂತಹ ಪರಿಣಾಮವಾಗಿ 11 ಜನರ ಸಾವಾಗಿದೆ ಅನ್ನುವಂಥದ್ದು ಆರೋಪ. ಪೊಲೀಸರ ಎಚ್ಚರಿಕೆ ಬಳಿಕವೂ ವಿಜಯೋತ್ಸವ. ಈ ಬಗ್ಗೆ ಸಿಎಂರನ್ನ ಪ್ರಶ್ನಿಸಿದ್ದ ಪಬ್ಲಿಕ್ ಟಿವಿ ಪ್ರಶ್ನೆಗೆ ಸಿಎಂ ಸಿಡಿಮಿಡಿ. RCB ವಿಜಯೋತ್ಸವ ವೇಳೆ ಕಾಲ್ತುಳಿತ ದುರಂತ ಬಳಿಕ ಸಿಎಂ ಸಿದ್ದರಾಮಯ್ಯ ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಪೊಲೀಸರು ಬೇಡ ಎಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಹೀಗಾಗಿದೆ ಎಂದು ಪಬ್ಲಿಕ್ ಟಿವಿ ರಾಜಕೀಯ ಪ್ರತಿನಿಧಿ ಸುಕೇಶ್ ಸಿಎಂರನ್ನ ಪ್ರಶ್ನಿಸಿದ್ರು. ತಕ್ಷಣ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡು ಗರಂ ಆದ್ರು. ರ್ಯಾಲಿ ಮಾಡಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳಿರೋ ಕಾರಣಕ್ಕೆ ಮಾಡಿಲ್ಲ ಅಂತ ಸರ್. ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು. ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲಿ ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಯಾರು? ಬೆಂಗಳೂರು ಸಿಟಿ ಕಮಿಷನರ್ ಅವರು. ನಿಮ್ಗೆ ಯಾರು ಹೇಳಿದ್ರು? DC ಹೇಳಿದ್ರ ಹಂಗೆ ನಿಮ್ಗೆ? ಅಲ್ಲ, ಮೈಸೂರು DC, ಬೆಂಗಳೂರು DC ಹೇಳಿದ್ರ ಹಂಗೆ ನಿಮ್ಗೆ? ಮತ್ತೆ ಯಾರು ಹೇಳಿದ್ರು? ಮತ್ತೆ ಯಾರು ಹೇಳಿದ್ರಿ? ಯಾರು ಹೇಳಿದ್ರಪ್ಪ ನಿಮ್ಗೆ? ನೀವು ಇನ್ಫಾರ್ಮೇಶನ್ ಎಲ್ಲಿಂದ ಬಂತಪ್ಪ? ನಿಮಗೆ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ. ನಿಮಗೆ ಯಾರು ಹೇಳಿದ್ರು? ಅಧಿಕಾರಿಗಳು ಹೇಳಿದ್ರ? DC ಹೇಳಿದ್ರ? ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲಿಂದ ಬಂತು ಅಂತೆಲ್ಲ ಪ್ರಶ್ನಿಸಿದ್ರು. ಈ ಮಧ್ಯೆ ಕಾಲ್ತುಳಿತ ಆಗಿರೋದು ಸ್ಟೇಡಿಯಂನಲ್ಲಿ, ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಎಂದು ಸಮರ್ಥನೆಗೂ ಇಳಿದಿದ್ರು. ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ? ನಮಗೇನು ಹೇಳಿಲ್ಲ. ಅದನ್ನ ನಾವು ಇಲ್ಲಿ ಅರಮನೆ ಅಂತ ವಿಧಾನಸೌಧದ ಮುಂದ್ಗಡೆ ಮಾಡಿದ್ದು. ಅಲ್ಲೇನಾರು ಆಗಿದೆಯಾ? ಇಲ್ಲ ಅಲ್ವಾ? ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತೇಳಿ ನಮಗೇನು ಗೊತ್ತಾಗಲಿಲ್ಲ. ವಿಧಾನಸೌಧದ ಮುಂಭಾಗದ ಸೆಲೆಬ್ರೇಷನ್ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಅನ್ನುವಂಥ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಆ ರೀತಿ ಹೇಳೇ ಇಲ್ಲ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು. ಆದರೆ ಈಗ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಬರೆದಂಥ ಪತ್ರ ಬಹಿರಂಗವಾಗಿದೆ. ಇದು ಸರ್ಕಾರವನ್ನು ಇನ್ನಷ್ಟು ಮುಜುಗರಕ್ಕೆ ಸಿಲುಕಿಸಿದೆ.
ಅವತ್ತು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಪಬ್ಲಿಕ್ ಟಿವಿ ಪ್ರಶ್ನೆ ಕೇಳಿದರೆ ಯಾರು ಹೇಳಿದ್ರು ನಿಮಗೆ, ಯಾರಾದರೂ ಅಧಿಕಾರಿ ಹೇಳಿದಾರಾ? ಆ ರೀತಿ ಆಗೇ ಇಲ್ಲ ಅಂದ ಮುಖ್ಯಮಂತ್ರಿಗಳು ಈಗ ನೋಡಿದ್ರೆ ಪತ್ರ ಬಹಿರಂಗ ಆಗುವ ಮೂಲಕ ಇಡೀ ಸರ್ಕಾರ ಇಕ್ಕಟ್ಟಿಗೆ ಮುಜುಗರಕ್ಕೆ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಪಬ್ಲಿಕ್ ಟಿವಿ ಪ್ರಶ್ನೆಗೆ ಯಾವುದೇ ಉತ್ತರ ಕೊಡದೆ ತೆರಳಿದ್ದಾರೆ. ಸರ್ ಒಂದು ನಿಮಿಷ ಸರ್, ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಬರೆದಂತ ಪತ್ರ ಬಹಿರಂಗ ಆಗಿದೆ ಸರ್. ಇನ್ನು ಡಿಸಿಪಿ ಬರೆದ ಪತ್ರದ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಪ್ರಕರಣದ ತನಿಖೆ ಪ್ರಾರಂಭವಾಗಿದೆ, ಹೀಗಾಗಿ ನಾವು ಈಗ ಹೇಳಿಕೆ ಕೊಡೋದು ಸರಿ ಕಾಣಲ್ಲ ಎಂದು ತುಮಕೂರಿನಲ್ಲಿ ಹೇಳಿದ್ರು. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ. ಅಲ್ಲಿಷ್ಟೇ ಹೇಳಿದ್ದೀನಿ, ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಒಟ್ಟಾರೆ ಯಾರದ್ದೋ ತಪ್ಪಿಗೆ ಅಮಾಯಕ 11 ಜೀವಗಳು ಉಸಿರು ಚೆಲ್ಲಿದ್ದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.